ಇವತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈ ಕುಸುಮ್ ಯೋಜನೆ ಅಂತ ತಂದರು. ಏನಕ್ಕೆ ಅಂದರೆ ನಮ್ಮ ರೈತರು ಜಮೀನುಗಳಿದ್ದು ಈಗ ಅವ್ರಿಗೇನೆ ಈಗ 5 ಎಕರೆ 4 ಎಕರೆ ಇದ್ದರೆ 1 ಕೋಟಿ ರೂಪಾಯಿ ಒಂದು ಮೆಗಾವ್ಯಾಟ್ಗೆ 1,10,00,000 ಸಬ್ಸಿಡಿ ಕೊಟ್ಟರು. ರೈತರು ಯಾರಾದರೂ ಮುಂದೆ ಬಂದರೆ ನೀವು ಕೇವಲ ವಿದ್ಯುತ್ತನ್ನು ತೆಗೆದುಕೊಳ್ಳೋದಲ್ಲ, ನೀವೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನಿಮಗೆ ಎಷ್ಟು ಬೇಕೋ ನೀವು ಬಳಸ್ಕೊಂಡು ಮಿಕ್ಕಿರೋದನ್ನು ಬೆಸ್ಕಾಮ್ಗೆ ಅಂದರೆ ನಮ್ಮ ಸರ್ಕಾರಕ್ಕೆ ವಾಪಸ್ ಕೊಡ್ಬೋದು. ಹೌದು. ಅದರ ಮೂಲಕ ನಿಮಗೆ ಸುಮಾರು 20-25 ವರ್ಷ ಶಾಶ್ವತವಾಗಿ ನಿಮಗೆ ಒಂದು ವರಮಾನ ಬರುವಂಗೆ ಮಾಡಿಕೊಟ್ರು. ಕೆಲವರು ರೈತರು ಏನು ಮಾಡಿದ್ದಾರೆ, ಖಾಸಗಿ ಕಂಪ್ನಿಗಳಿಗೆ ಕೊಟ್ಟುಬಿಟ್ಟಿದ್ದಾರೆ. ಈಗ ನೀವು ಹಂಗೆ ಮಾಡಿದ್ದೀರಿ. ಹೌದು ಸರ್. 1 ಎಕರೆಗೆ ಇಷ್ಟು ಅಂತ ವರ್ಷಕ್ಕೆ ಅಥವಾ ತಿಂಗಳಿಗೆ ಬಾಡಿಗೆಗೆ ವರ್ಷಕ್ಕೆ 1 ಎಕರೆಗೆ ಬಾಡಿಗೆ ಎಷ್ಟು ಕೊಡ್ತಾರೆ? 50,000 ರೂಪಾಯಿ. 50,000. ಹೌದು ಸರ್. ಸೊ ನಿಮಗೆ 55 ಎಕರೆಗೆ 2.5 ಲಕ್ಷ ಬಾಡಿಗೆ ಬರ್ತದೆ. ನಿಮಗೆ 20 ಎಕರೆಗೆ 10 ಲಕ್ಷ ಬರ್ತಾಯಿದೆ. 4 ಜನಕ್ಕೆ. ಈಗ ನಿಮ್ಗೆ 10 ಲಕ್ಷ 5 ಲಕ್ಷ. ಈಗ ಮುಂಚೆ ಇಲ್ಲಿ ಏನು ಬೆಳೀತಾ ಇದ್ರಾ? ಯಾಕೆ ಕೊಟ್ರಿ ಇದನ್ನ? ಬೆಳೀತಾ ಇದ್ದು ಸರ್. ಸೌರ ಶಕ್ತಿಗೆ ಇದನ್ನ ಯಾಕೆ ಕೊಟ್ರಿ ನೀವು? ಸರ್, ಇದಕ್ಕೆ ಕೊಟ್ಟಿರೋ ಉದ್ದೇಶ ಏನಂದ್ರೆ ಸರ್ಕಾರದ ಸ್ಕೀಮ್ ಅಲ್ವಾ ಸರ್ ಇದು. ಹೌದು. ರೈತರಿಗೂ ಅನುಕೂಲ ಆಗಲಿ. ನಮ್ಮಿಂದ ಈ ಕಡಿಮೆ ಜಮೀನಿರೋರು ಕೊಡೋಕ್ಕಾಗಲ್ಲ, ನಮ್ದು ಸ್ವಲ್ಪ ಜಾಸ್ತಿ ಇತ್ತು, ಅದರಿಂದ ನಾವು ಕೊಟ್ಟಿದ್ದೀವಿ. ರೈತರಿಗೆ ಮೇಯ್ನ್ ಇದೇನು ಗೊತ್ತಾ, ರಾತ್ರಿ ಹೊತ್ತು ನಿದ್ದೆ ಕೆಟ್ಟು ಅದು ಕರೆಂಟ್ ಬಂದಾಗ ಆನ್ ಮಾಡೋದು, ಮತ್ತೆ ಕರೆಂಟ್ ಹೋದಾಗ ಮತ್ತೆ ಮಲ್ಗೋದು, ಮತ್ತೆ ಯಾವಾಗ ಕರೆಂಟ್ ಬರುತ್ತೋ ಗೊತ್ತಿಲ್ಲ, ಮಲ್ಗಿಬಿಟ್ರೆ ಅವತ್ತು ಬೆಳೆ ಒಣಗೋಗುತ್ತೆ ಸರ್. ನಿಮಗೆ ಲಾಭ ಏನು? ಈಗ 5 ಎಕರೆ ನಮಗೆ ಇದು ಏನು ಬೆಳೆ ಇಡ್ತಾ ಇದ್ರಿ? ಸರ್, ರಾಗಿ, ಜೋಳ, ಎಷ್ಟು ಬೆಳೆ, ಅದು ಎಷ್ಟು ನಿಮಗೆ ಗಳಿಸ್ತಾ ಇದ್ರಿ ವರ್ಷಕ್ಕೆ? ಈಗ ದಿನೇ ಲೇಬರ್ ಪ್ರಾಬ್ಲಮ್ ಆಯ್ತು ಸರ್. ಲೇಬರ್ ಪ್ರಾಬ್ಲಮ್ ಆಗಿ ಎಲ್ಲ ಗಳಿಸ್ತಾ ಇದ್ರಿ ಸರ್. ಎಲ್ಲ 1 ಲಕ್ಷ ಮಳೆ ಬಂದು ಚೆನ್ನಾಗಿ ಮಾಡಿದ್ರೆ ಅಲ್ಲ ಸರ್, ಟೋಟಲ್ 5 ಎಕರೆಗೂ 1 ಲಕ್ಷ ಅಷ್ಟೇ ಸರ್. ಈಗ ನಿಮಗೆ 2.5 ಲಕ್ಷ ಬರ್ತದೆ. ಹೌದು ಸರ್. ಹೌದು ಸರ್. ಹಾಗಾಗಿ ನಿಮ್ಗೆ ಲಾಭನೇ ಇದೆ. ಲಾಭ ಇದೆ ಸರ್. ಲಾಭ ಇದೆ ಸರ್. ಬಂಡವಾಳ ನಿಮಗೂ ಲಾಭ ಇದೆ. ಲಾಭ ಇದೆ ಸರ್. ಇವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮೇಜರ್ ಇವರೇ ಸರ್. ಒಂದು 24 ಹತ್ರ ಮಾಡ್ತಾ ಇದ್ದಾರೆ ಸರ್. ನಮ್ಮ ಬಾಗೇಪಲ್ಲಿ ತಾಲೂಕೆ 7 ಹತ್ರ ಮಾಡ್ತಾ ಇದ್ದಾರೆ ಸರ್. 7 ಕಡೆ ಸರ್. ಇಡೀ ಜಿಲ್ಲೆ ಒಂದೇ ಕಂಪ್ನಿಗೆ ಹೋಯ್ತಾ? ಅದು ಟೆಂಡರಲ್ಲಿ ಆಗಿದೆ ಸರ್. ಸ್ಟೇಟ್ ಲೆವೆಲಲ್ಲಿ ಟೆಂಡರಲ್ಲಿ ಆಗಿದೆ ಸರ್. ಮೇಜರು ನಮ್ಮ ಕರ್ನಾಟಕದಲ್ಲಿ ಇವ್ರದೇ ಸರ್. 80% ಇವ್ರಿಗೆ ಆಗಿದೆ ಸರ್. ಇಡೀ ಕರ್ನಾಟಕ ಎಷ್ಟು ಮೆಗಾವ್ಯಾಟ್ ಆಗಿದೆ? ಟೋಟಲ್ 500 ಮೆಗಾವ್ಯಾಟ್ ಆಗಿದೆ ಸರ್. ಸೊ 1 ಮೆಗಾವ್ಯಾಟ್ಗೆ ಎಷ್ಟು ಯೂನಿಟ್? 1 ಮೆಗಾವ್ಯಾಟ್ಗೆ ಅವರ್ಲಿ ನಾವು ಏನು ಡೈಲಿ ಇವ್ರದ್ದು ಏನಾಗಿದೆ ಸರ್, ಅಲ್ಲ ನಾನು ಕೇಳೋದು 1 ಮೆಗಾವ್ಯಾಟ್ಗೆ ಎಷ್ಟು ಯೂನಿಟ್? 1000 ಯೂನಿಟ್ಟು ಜನರೇಟ್ ಆಗಬೇಕು ಸರ್. 1 ಅವರ್ಗೆ? 1 ಅವರ್ಗೆ ತಾನೆ? ಹೌದು ಸರ್. ಸೊ ಎಷ್ಟು ಅವರು ಇದರಿಂದ ಔಟ್ಪುಟ್ ಇದೆ? ಸೋಲಾರ್ ಆಗಿರೋದ್ರಿಂದ ಸರ್ ಇದು ಓನ್ಲಿ ಡೇಲ್ ಮಾತ್ರ ಜನರೇಟ್ ಆಗುತ್ತಾನೆ. ಎಷ್ಟು ಅವರ್? ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 5 ಬೇಸಿಗೆ ಕಾಲದವರೆಗೆ ಒಂದು 6 ಗಂಟೆವರೆಗೂ ಇರುತ್ತೆ ಸರ್. 6 ಗಂಟೆವರೆಗೂ ಅಂದರೆ ಎಷ್ಟು ಅವರ್ ಆಯಿತು? 9 ಅವರ್ಸ್ ಆಗುತ್ತೆ. ಅಂದರೆ 1 ಮೆಗಾವಾಟ್ಗೆ 4,000 ಯೂನಿಟ್ ಜನರೇಟ್ ಆಗುತ್ತೆ. ಮೆಗಾವ್ಯಾಟ್ಗೆ 9 ಅವರಲ್ಲಿ ಎಷ್ಟು ಯೂನಿಟ್ಸ್ ಆಯಿತು? 1 ಮೆಗಾವಾಟ್ಗೆ 4,000 ಅವರೇಜ್ ಸರ್. 4,000. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.